ಅಲ್ಸಳ್ಳಿಯ ಪುಟ್ಟ ಶಾಲೆಯಲ್ಲಿ ಅದ್ದೂರಿ ಹಾಗೂ ಸಡಗರ ಸಂಭ್ರಮದ 76ನೇ ಗಣರಾಜ್ಯೋತ್ಸವ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಮುಗಬಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅಲ್ಸಳ್ಳಿಯ ಪುಟ್ಟ ಸರ್ಕಾರಿ ಶಾಲೆ 19 ಮಕ್ಕಳನ್ನು ಹೊಂದಿದ್ದರೂ ಕೂಡ ರಾಜ್ಯ ಮಟ್ಟದಲ್ಲಿ ಸದ್ದನ್ನು ಮಾಡಿದ್ದು, ಪ್ರತಿಭಾ ಕಾರಂಜಿ ಸೇರಿದಂತೆ ವಿವಿಧ ಕ್ರೀಡೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಕೂಡ ತನ್ನ ಮುಡಿಗೇರಿಸಿಕೊಂಡಿರುವ ಶಾಲೆಯಲ್ಲಿ ಇಂದು 76ನೇ ಗಣರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶಾಲಾ ಆವರಣದಿಂದ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಗಣರಾಜ್ಯೋತ್ಸವ ಹಾಗೂ ಸಂವಿಧಾನ ರಚಿಸಿದವರ ಮತ್ತು ಸ್ವತಂತ್ರ ಹೋರಾಟಗಾರರ ಮಹನೀಯರ ಹೆಸರುಗಳಿಗೆ ಜೈಕಾರಗಳನ್ನು ಹಾಕುತ್ತಾ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಗಣರಾಜ್ಯೋತ್ಸವದ ಮಹತ್ವವನ್ನು ಗ್ರಾಮಸ್ಥರಲ್ಲಿ ಅರಿವು ಮೂಡುವ ಕೆಲಸವನ್ನು ಮಾಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಪನ್ಮೂಲ ವ್ಯಕ್ತಿಗಳಾದ ಉದಯ್ ಚಂದ್ರರವರು ಹಾಗೂ ಮುಗಬಾಳ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ ಸುಬ್ಬಲಕ್ಷ್ಮಿ ಚಿಕ್ಕನಾರಾಯಣ ಸ್ವಾಮಿರವರು ಮತ್ತು ಸದಸ್ಯರಾದ ನಾರಾಯಣಮ್ಮ ಚಂದ್ರಶೇಖರ್ರವರು, ಪೋಷಕ ವರ್ಗದವರಾದ ಶಿವಕುಮಾರ್ ಹಾಗೂ ನಾಗಪ್ಪ ಮತ್ತು ಯೋಗ ಶಿಕ್ಷಕಿಯಾದ ಸೌಮ್ಯರವರು ಸೇರಿದಂತೆ ದೇವಾಲಯದ ಅರ್ಚಕರು ಮತ್ತು ಶಾಲೆಯ ಪ್ರೋತ್ಸಾಹಕರಾದ ನಾರಾಯಣ ಸ್ವಾಮಿರವರು, ಲಕ್ಷ್ಮಮ್ಮನವರು ಸೇರಿದಂತೆ ವಿವಿಧ ಮುಖಂಡರುಗಳು, ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇನ್ನು ಶಾಲೆಯ ಮುಖ್ಯ ಶಿಕ್ಷಕರಾದ ರಮೇಶ್ ರವರು ನಮ್ಮ ಶಾಲೆ ನಮ್ಮ ಮಕ್ಕಳೆಂದೇ ಭಾವಿಸುವ ಮುಖಾಂತರವಾಗಿ ಶಾಲೆಯನ್ನು ಅತ್ಯುನ್ನತ ಮಟ್ಟದಲ್ಲಿ ನಡೆಸುತ್ತಿದ್ದು, ಮಕ್ಕಳನ್ನು ಸುಶಿಕ್ಷಿತರನ್ನಾಗಿ ಮಾಡುತ್ತಿದ್ದು, ಇದಕ್ಕೆ ಸಹಕಾರಿಯಾಗಿ ಸಹ ಶಿಕ್ಷಕರಾದ ಹುಷಾರವರು ಹಾಗೆ ಅಂಗನವಾಡಿ ಶಾಲೆಯ ಶಿಕ್ಷಕಿಯಾದ ಸುಶೀಲರವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾದರು. ಕಾರ್ಯಕ್ರಮದಲ್ಲಿ ಪೋಷಕ ವರ್ಗದವರು, ಗ್ರಾಮಸ್ಥರು ಸೇರಿದಂತೆ ಗ್ರಾಮದ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಕೂಡ ಮೆರುಗನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಆಗಮಿಸಿದ ಅತಿಥಿಗಳನ್ನು ಶಾಲೆಯ ಪರವಾಗಿ ಸ್ವಾಗತಿಸಲಾಯಿತು. ಇನ್ನು ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಂದ ವಿವಿಧ ದೇಶಭಕ್ತಿ ಗೀತೆಗಳು ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ನೆರೆದಿದ್ದ ಪ್ರೇಕ್ಷಕರ ಮನಸೂರೆಗೊಳ್ಳುವಂತೆ ಆಕರ್ಷಿತವಾಗಿ ಮಕ್ಕಳು ನೃತ್ಯ ಮಾಡಿ ಜನರ ಮೆಚ್ಚುಗೆಯನ್ನು ಗಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ರಮೇಶ್ ಅವರು ಹಾಗೂ ಹೊಸಕೋಟೆ ಪ್ರೆಸ್ ಕ್ಲಬ್ನ ಕಾರ್ಯದರ್ಶಿ ಮತ್ತು ಶಾಲೆಯ ಹಳೆಯ ವಿದ್ಯಾರ್ಥಿಯಾದ ನಟರಾಜ್ ಅವರು ಮತ್ತು ಸಂಪನ್ಮೂಲ ವ್ಯಕ್ತಿಯಾದ ಉದಯ್ ಚಂದ್ರರವರು ಮಾತನಾಡಿ ಗಣರಾಜ್ಯೋತ್ಸವದ ಹಿನ್ನೆಲೆ ಮತ್ತು ಮಹತ್ವದ ಬಗ್ಗೆ ಮಾಹಿತಿಯನ್ನು ನೀಡಿದರು. ಬಹಳ ವಿಜೃಂಭಣೆಯಿಂದ ನಾವು ಪ್ರತಿ ಊರಿನಲ್ಲೂ ಸಹ ರಾಜ್ಯೋತ್ಸವವನ್ನು ನಮ್ಮ ಎಲ್ಲ ಮೂಲೆಯಲ್ಲೂ ಸಹ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಶಾಲೆಯಲ್ಲೂ ಸಹ ಗಣ್ಯರ ಮುಖಾಂತರ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ತಾಯಿ ಭಾರತಾಂಬೆಗೆ, ಮಹಾತ್ಮ ಗಾಂಧೀಜಿಯವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕನ್ನಡಾಂಬೆಗೆ, ಎಲ್ಲ ಸ್ವತಂತ್ರ ಹೋರಾಟಗಾರರಿಗೆ, ನಮ್ಮ ಶಾಲೆಯ ಶಿಕ್ಷಕರಿಗೆ, ಗ್ರಾಮದ ಪೋಷಕರಿಗೆ, ಬಂಧುಗಳೇ, ಎಲ್ಲರಿಗೂ ಕೂಡ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾ, ಬಹುಶಃ ನಮಗೆ ಇರೋದು ಯಾರಿಗೂ ಕೂಡ ಗಣರಾಜ್ಯೋತ್ಸವ ಅದರ ಮಹತ್ವ ಏನೋ ಅದಕ್ಕಿಂತ ಮುಂಚೆ ನಾವು ಹೆಂಗಿದ್ವಿ ಅನ್ನೋ ಪರಿಕಲ್ಪನೆ ಇಲ್ಲ. ಯಾಕಂದ್ರೆ ನಾವೆಲ್ಲ ಸ್ವತಂತ್ರ ಬಂದೇ ಆ ಟೈಮಲ್ಲಿ ಹುಟ್ಟಿದ್ದಾರೆ. ನಮ್ಮ ಭಾರತ ಈಗ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ, ಸಂವಿಧಾನದ ಅಡಿಯಲ್ಲಿದ್ದೀವಿ. ನಮಗಾಗಿ ನಾವು ಒಂದು ಕಾನೂನನ್ನು ಬರ್ಕೊಂಡಿದ್ದೀವಿ, ಆ ಕಾನೂನನ್ನು ಸಂವಿಧಾನವನ್ನು ಬರ್ತೀವಿ. ಅದಕ್ಕಿಂತ ಮುಂಚೆ ನಾವು ರಾಜ ಆಡಳಿತದಲ್ಲಿದ್ದೀವಿ. ರಾಜ ಆಡಳಿತ, ಪಾಳೆಗಾರರು, ಸಂಸ್ಥಾನಗಳು, ಈ ಒಂದು ಆಡಳಿತದಲ್ಲಿ ನಾವೆಲ್ಲ ಇದ್ವಿ. ಅವಾಗ ಆಯಾ ಕಾಲದಲ್ಲಿ ಒಂದು ಹಳ್ಳಿಗೆ ಒಂದು ಪಾಳೆಗಾರರು ಅವ್ರದ್ದು ಒಂದು ಕಾನೂನು ಅಥವಾ ಒಂದು ರಾಜ್ಯ ಇರ್ತಿದ್ದ, ಆ ರಾಜ ಅವರೇ ಕಾನೂನು ಇರ್ತಿತ್ತು. ಈ ತರ ಬಹು ರಾಜ್ಯಗಳು, ಬಹು ಪ್ರಾದೇಶಿಕರು ಪ್ರಾಂತ್ಯಗಳಲ್ಲಿ ಆಡಳಿತ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಬ್ರಿಟಿಷರು ದಂಡೆತ್ತು ಬಂದು ಇಲ್ಲಿ ವ್ಯಾಪಾರಕ್ಕೆ ಅಂತ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾ ನಮ್ಮ ನಾಡ ಶುರು ಮಾಡಿ ನಮ್ಮ ರಾಜ್ಯದನ್ನೆಲ್ಲ ಸೋಲಿಸಿ ಅವ್ರನ್ನೆಲ್ಲ ದೇಶಗಳಲ್ಲಿ ಕಟ್ಟಲಿಟ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿದ ಸಂಪತ್ತನ್ನು ಲೂಟಿ ಮಾಡಿದ್ರು. ನಾವು ಅವ್ರು ಗುಲಾಮರಾಗ್ಬಿಟ್ಟು ದಾಸರ ಹಾಕೊಂಡಿದ್ವಿ. ಅದು ಕಾಲಾಂತರವಾಗಿ ಕೆಲವು ರಾಜ್ಯಗಳು ಸಿಕ್ಬಿಟ್ರು. ಹಾಗೆ ಬರ್ತಾ ಹಲವಾರು ಹೋರಾಟಗಾರರು ಸಂಘಟನೆಗಳನ್ನು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿ ಈ ಒಂದು ಸ್ವತಂತ್ರವನ್ನ ಪಡ್ಕೊಂಡ್ವಿ. ಸ್ವತಂತ್ರ ಬಂದ್ಮೇಲೆ ಈ ರಾಜ್ಯಗಳಿತ್ತು
ರಾಷ್ಟ್ರ ಆಡಳಿತ ಮಾಡ್ತಾರೆ. ಆಗ ಹೇಳಿದ್ರೆ ಎಲ್ರಿಗೂ ಒಂದೊಂದು ಕಾನೂನು ಇತ್ತು, ಆ ರಾಜ್ಯಕ್ಕೆ ಅವರು ಒಂದೊಂದು ಕಾನೂನು ಮಾಡಬೇಕಿತ್ತು. ಸೊ ಇದನ್ನೆಲ್ಲ ಒಗ್ಗೂಡಿಸ್ಬೇಕು, ಹೇಗೆ ಮಾಡೋದು ಅಂತ ಒಂದು ಚರ್ಚೆ ಮಾಡಿ ಎಲ್ಲ ಕೂಡ ಸ್ವತಂತ್ರ ಭಾರತ ಒಕ್ಕೂಟವನ್ನ ಮಾಡಿದ್ರು. 1947 ಸ್ವತಂತ್ರ ಬಂತು, ಆಗಸ್ಟ್ ಬಂತು. ನವೆಂಬರಲ್ಲಿ ಒಂದು ಕರಡು ಸಮಿತಿ ರಚನೆ ಮಾಡ್ತಾರೆ. 47ರಲ್ಲಿ ನವೆಂಬರ್ 4ರಲ್ಲಿ ಕರಡು ಸಮಿತಿ ರಚನೆ ಮಾಡ್ತಾರೆ. ರಚನೆ ಮಾಡಿ ಸಂವಿಧಾನ ರಚಿಸ್ತಾರೆ. ಅಂಬೇಡ್ಕರ್ ಅವರು, ಬಾಬು ರಾಜೇಂದ್ರ ಪ್ರಸಾದ್ ಅವರು, ಸಾಕಷ್ಟು ಜನ ಒಂದು ಸಮಿತಿ ಇರ್ತಾರೆ. ಆ ಸಮಿತಿಯಾಗಿ 49ರಲ್ಲಿ 26ನೇ ತಾರೀಕು 49ರಲ್ಲಿ ಪ್ರಥಮವಾಗಿ ಈ ಸಂವಿಧಾನವನ್ನ ಜಾರಿ ಮಾಡಿದ್ರು ಕೂಡ ಕೆಲವು ತಿದ್ದುಪಡಿಗಳನ್ನು ಮಾಡಿ ಬದಲಾವಣೆಗಳನ್ನು ಮಾಡಿ 1950 ಜನವರಿ 26 ಈ ದಿನ ಏನಿದೆ ಸಂವಿಧಾನವನ್ನ ಅಧಿಕೃತವಾಗಿ ಜಾರಿ ಮಾಡ್ತಾರೆ. ಆ ಒಂದು ದಿನವನ್ನ ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ನಾವು. ಸೊ ಇದೆಲ್ಲ ನಾವು ಹೆಮ್ಮೆಯಿಂದ ಆಚರಣೆ ಮಾಡಬೇಕು, ಯಾಕಂದ್ರೆ ನಮ್ಮ ರಾಷ್ಟ್ರ ಹಬ್ಬ ಇದು. ಇಡೀ ರಾಷ್ಟ್ರದಲ್ಲಿ ಎಲ್ಲ ಶಾಲಾ ಕಾಲೇಜುಗಳು, ಸರ್ಕಾರಿ ಕಚೇರಿಗಳಲ್ಲಿ ಈ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಇವತ್ತೆಲ್ಲ ನಾವು ನೆಮ್ಮದಿಯಾಗಿ ಎಲ್ಲರೂ ಕೂಡ ಮಾತನಾಡಬೇಕು, ಮಹಿಳೆಯರಿಗೂ ಎಲ್ಲ ಕೂಡ ಸ್ವತಂತ್ರ ಸಿಕ್ಕಿ, ಆ ಜೊತೆಗೆ ಕೆಲವು ಕರ್ತವ್ಯಗಳನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಅದು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವದ ಸಾಕಷ್ಟು ರಾಷ್ಟ್ರಗಳ ಸಂವಿಧಾನಗಳನ್ನ ಓದಿ ಅದನ್ನು ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ, ನಮ್ಮ ಇರ್ತಕ್ಕಂಥ ಪರಿಸ್ಥಿತಿಗೆ, ವಾತಾವರಣಕ್ಕೆ, ಇಲ್ಲಿನ ಆಹಾರ ಶೈಲಿ, ಹಾಗೆ ಉಡುಗೆ ತೊಡುಗೆ ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನ ಭಿನ್ನವಾಗಿದೆ. ಇದನ್ನೆಲ್ಲ ಕೂಡ ಅಧ್ಯಯನ ಮಾಡಿ ಇಲ್ಲಿಗೆ ಹೊಂದತಕ್ಕಂಥ ಸಂವಿಧಾನ ರಚನೆ ಮಾಡಿದ್ರು. ಆ ಸಂವಿಧಾನ ಕಾಲ ತಕ್ಕಾಗಿ ಬದಲಾಗ್ತಿರ್ಬೇಕು ಅಂತ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ರು. ಅದೇ ರೀತಿಯಾಗಿ ಕೆಲವೊಂದು ಕಾನೂನನ್ನ ಬದಲಾವಣೆ ಮಾಡ್ತಾ ಇದೆ. ಇನ್ನು ಸಾಕಷ್ಟು ಇನ್ನೊಂದು ಕೆಲವು ಕಾನೂನುಗಳು ಬ್ರಿಟಿಷ್ ಕಾಲದಲ್ಲಿ ಏನಿತ್ತು, ಲ್ಯಾಂಡ್ ಆಕ್ಟ್ ಅಂದ್ರೆ 3 ಕಾನೂನುಗಳು ಅಂತ ಏನಿದ್ದಾವೆ ಅದನ್ನೆಲ್ಲ ಕೆಲವಿಂದ ಹಾಗೆ ಇದೆ, ಅವು ಕೂಡ ಬದಲಾಗಬೇಕಾಗಿದೆ. ಇನ್ನ ಈ ಒಂದು ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಅವರ ಸ್ವಾರ್ಥಕ್ಕೋಸ್ಕರ ಇವ್ರ ಮೇಲೆ ಅವರು ಆಮೇಲೆ ಕೃಷ್ಣಾಚಾರ ಮಾಡಿಕೊಂಡು ಸಂವಿಧಾನ ತಿದ್ದುಪಡಿ ಮಾಡಿಬಿಟ್ರು, ತಿದ್ದುಪಡಿ ಮಾಡಕ್ಕೆ ಬರ್ತಿರೋದಂತೆ ಕೆಲವರು ತಿದ್ದುಪಡಿ ಮಾಡಿಕೊಂಡು ಅಂತ ಆರೋಪ ಮಾಡ್ತಾ ಇದ್ದಾರೆ. ಸಂವಿಧಾನ ಬದಲಾವಣೆ ಆಗಿತ್ತು, ಬದಲಾವಣೆ ಜಗದ ನಿಯಮ. ಅವಾಗ 50ರಲ್ಲಿ ಅವಾಗಿನ ಪರಿಸ್ಥಿತಿ, ಅವಾಗಿನ ಜನಸಂಖ್ಯೆ, ಅವಾಗಿನ ವ್ಯವಹಾರ ಬೇರೆ ಇತ್ತು, ಈಗ ಬದಲಾಗಿದೆ. ಕಾಲ ತಕ್ಕಂಗೆ ಸಂವಿಧಾನದಲ್ಲಿ ಇರ್ತಕ್ಕಂಥ ಕಾನೂನುಗಳ ಬದಲಾವಣೆ ಆಗಬೇಕು ನಾನು ಬಯಸ್ತಾ, ನನ್ನ ಕೂಡ ಕಲ್ಲು ಶಾಲೆಯ ಹಳೆ ವಿದ್ಯಾರ್ಥಿ ಇಲ್ಲಿ ಬರಬೇಕು, ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು, ಎಲ್ಲ ಸಿಬ್ಬಂದಿಗಳು, ಗ್ರಾಮಸ್ಥರು ಎಲ್ಲರೂ ಕೂಡ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ನಮಸ್ಕಾರ. ಜೈ ಬೋಲೋ ಭಾರತ್ ಮಾತಾ ಕಿ ಒಂದೇ ಒಂದೇ. ಗಣರಾಜ್ಯೋತ್ಸವ ಇದೆ. ಗಣರಾಜ್ಯೋತ್ಸವ ದಿವಸ ನಾವು ಬಾವುಟವನ್ನು ಹಾರಿಸಿ ಸಿಹಿ ತಿಂದು ಹತ್ತಾರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಿ ಮನೆಗೆ ಹೋಗುವುದು ಒಂದು ನಡ್ಕೊಂಬಂದಿರ್ತಕ್ಕಂಥ ವಕೀಲಿಕೆ. ಅದ್ರಾಗ ಅಷ್ಟೇ ಅಲ್ಲದೆ ಗಣರಾಜ್ಯೋತ್ಸವದ ಬಗ್ಗೆ, ಗಣರಾಜ್ಯ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರವನ್ನು ಚರ್ಚೆ ಮಾಡಬೇಕಾದಂಥ ಅತ್ಯಂತ ಅಗತ್ಯ ಇದೆ. ಕೆಲವು ವರ್ಷಗಳ ಹಿಂದೆ 20 ವರ್ಷಗಳ ಈಗಂತೂ ತುಂಬಾ ಅಗತ್ಯ ಇದೆ. ಅದ್ರ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ಒಂದು ಅದ್ಭುತವಾದಂತ ಸಂವಿಧಾನವನ್ನ ಬರೆದುಕೊಟ್ಟಿದ್ದಾರೆ. ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದಂತ ಲಿಖಿತ ಸಂವಿಧಾನ ಇರೋದು ಭಾರತಕ್ಕೆ ಮಾತ್ರ. ಅದು ನಾವು ಹೆಮ್ಮೆ ಪಡಬೇಕಾದಂತ ವಿಚಾರ. ಮತ್ತೆ ಈಗಾಗಲೇ ನಟರಾಜ್ ಅವರು ಹೇಳಿದ ಹಾಗೆ ಸಂವಿಧಾನ ರಚನೆಯಾಗಿ ಅನುಷ್ಠಾನಕ್ಕೆ ಬಂದ 1950ರಿಂದ ಇದುವರೆಗೂ ಅನೇಕ ಬಾರಿ, ಸುಮಾರು 200 ಬಾರಿ ಅದಕ್ಕೆ ತಿದ್ದುಪಡಿ ಕೂಡ ಆಗಿದೆ. ಏನ್ ತಿದ್ದುಪಡಿಯಾಗಿದೆ, ಯಾಕೆ ತಿದ್ದುಪಡಿಯಾಗಿದೆ ಅನ್ನೋದು ಸುಮಾರು 195 ಬಾರಿ ಜನಕ್ಕೆ ಗೊತ್ತಿಲ್ಲ. ಮತ್ತೆ ಎಷ್ಟು ಕಾನೂನುಗಳಿದೆ, ಎಷ್ಟು ಕಲಂಗಳಿದ್ದಾವೆ, ಅದರ ಸಂವಿಧಾನದ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆನೂ ನಮ್ಗೆ ಗೊತ್ತಿಲ್ಲ. ಇತ್ತೀಚೆಗೆ ನಾವು ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಕ್ಕಂಥ ಅರಿವು ಸ್ವಲ್ಪ ಜನರಿಗೆ ಗೊತ್ತಾಗ್ತಾ ಇದೆ. ಆದರೆ ನಾವೆಲ್ಲರೂ ಅದನ್ನ ತಿಳ್ಕೊಳ್ಳೇಬೇಕಾದಂತ ಅವಶ್ಯಕತೆ ಇದೆ. ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ, 1950ನೇ ಇಸ್ವಿ ಜನವರಿ 26ನೇ ತಾರೀಕು, ಅಂದ್ರೆ ಇವತ್ತಿಗೆ ಕರೆಕ್ಟಾಗಿ 75 ವರ್ಷಗಳ ಹಿಂದೆ ಭಾರತದ ಸಂವಿಧಾನವನ್ನ ಅನುಷ್ಠಾನಕ್ಕೆ ತಂದ್ವಿ. ಮತ್ತೆ ಅವತ್ತಿಂದ ಭಾರತವನ್ನು ನಾವು ಗಣರಾಜ್ಯ ಅಂತ ಘೋಷಣೆ ಮಾಡಿದ್ವಿ. ಮತ್ತೆ ಈ ಸಂವಿಧಾನವನ್ನ ರಚನೆ ಮಾಡಬೇಕು ಅನ್ನೋ ವಿಚಾರ ಅದಕ್ಕೆ 4 ವರ್ಷಗಳ ಹಿಂದೆ ಶುರುವಾಯಿತು. ಅಂದ್ರೆ ಭಾರತಕ್ಕೆ ಸ್ವತಂತ್ರ ಬಂತು 47ನೇ ಇಸ್ವಿನಲ್ಲಿ. ಅದಕ್ಕೆ ಮೊದಲೇನೆ 1946ನೇ ಇಸ್ವಿ ಡಿಸೆಂಬರ್ 13ನೇ ತಾರೀಕು ಆಗಿದ್ದಂತ ರಾಜಪ್ರಭುತ್ವಗಳು ಮತ್ತೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಇದ್ದಂತ ಪ್ರದೇಶಗಳು ಇವೆಲ್ಲವನ್ನು
ಸಾಕಷ್ಟು ಜನರನ್ನ ಚುನಾವಣೆ ಮೂಲಕ ಮತ್ತು ಕೆಲವನ್ನ ನಾಮಿನೇಟ್ ಮಾಡೋದ್ರ ಮುಖಾಂತರ ಸುಮಾರು 389 ಜನ ಸೇರಿಕೊಂಡು ಒಂದು ಸಂವಿಧಾನ ರಚನಾ ಸಮಿತಿಯನ್ನ ರಚನೆ ಮಾಡ್ತಾರೆ. ಅದರ ಮೊದಲನೇ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸ್ವಾಮಿ ಇರ್ತಾರೆ. ಆಮೇಲೆ ಅವರ ನಂತರ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆ ಸಮಿತಿಯ ಅಧ್ಯಕ್ಷರಾಗ್ತಾರೆ. ಮತ್ತೆ ಆ ಸಮಿತಿ ಮತ್ತೊಂದು 7 ಜನರ ಒಂದು ಸಬ್ ಕಮಿಟಿಯನ್ನು ಉಪ ಸಮಿತಿಯನ್ನು ರಚನೆ ಮಾಡಿ ಒಂದು ಕರಡನ್ನ ರಚನೆ ಮಾಡಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಕ್ಷರಾಗಿರ್ತಾರೆ. ಮತ್ತೆ ಬಹಳ ಪ್ರಮುಖ ಅಂದ್ರೆ ಸಂವಿಧಾನ ಸಮಿತಿ ಇದ್ದಂತ ರಚನಾ ಸಮಿತಿಯಲ್ಲಿ ಇದ್ದಂತ ಅನೇಕ ಹೆಸರು ನಮಗೆ ಗೊತ್ತಿಲ್ಲ. ಮತ್ತೆ ಕರಡು ಸಮಿತಿಯಲ್ಲಿ ಇದ್ದಂತ ಜನರ ಹೆಸರು ಗೊತ್ತಿಲ್ಲ. ಅಂಬೇಡ್ಕರ್ ಅವ್ರ ಜೊತೆಗೆ ಇನ್ನ 3 ಜನ ಬಹಳ ಪ್ರಮುಖರಾದಂತಹ ವ್ಯಕ್ತಿಗಳು ನಮ್ಮ ಸಂವಿಧಾನ ರಚನೆಯಲ್ಲಿ ಬಹಳ ಶ್ರಮ ಪಟ್ಟಿದ್ದಾರೆ. ಅದರಲ್ಲಿ ಒಬ್ಬ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅಂತಾರೆ. ನೀವು ಬಹಳಷ್ಟು ಜನ ಅವ್ರ ಹೆಸರನ್ನು ಕೇಳಬೇಕು, ನೆನಪಿಟ್ಕೊಳ್ಳಿ. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅಂತ, ಮತ್ತೆ ವಿ ಗೋಪಾಲಸ್ವಾಮಿ ಅಯ್ಯಂಗಾರ್ ಅಂತ. ಮತ್ತೆ ಇವ್ರ ಜೊತೆ ಬಹಳ ಮುಖ್ಯವಾಗಿ ನಮ್ಮ ಕರ್ನಾಟಕದವರೇ ಆದ ನಮ್ಮ ಮಂಗಳೂರಿನಲ್ಲಿ ಹುಟ್ಟಿ ಬೆಳೆದಂತ ಎಜುಕೇಶನ್ ಪಡೆದಂತ ಪ್ರಖ್ಯಾತ ವ್ಯಕ್ತಿ. ಅವ್ರ ಹೆಸರು ನಾವೆಲ್ಲರೂ ಮರ್ತೇ ಬಿಟ್ಟಿದ್ದೇವೆ. ಅವ್ರ ಹೆಸರು ಯಾವತ್ತೂ ಪ್ರಸ್ತಾಪ ಆಗೋದಿಲ್ಲ, ಯಾವುದೇ ಪಠ್ಯ ಪುಸ್ತಕಗಳಲ್ಲಿ ಅವ್ರ ಹೆಸರನ್ನು ಬರೋದಿಲ್ಲ. ಆದರೆ ನಿಜವಾಗಿ ಸಂವಿಧಾನವನ್ನ ಪೂರ್ತಿಯಾಗಿ ಬರೆದು ಸಮಿತಿ ಮುಂದೆ ಕೊಟ್ಟಿದ್ದಂತಹ ಮಹಾನ್ ವ್ಯಕ್ತಿ ಅವ್ರ ಹೆಸರು ಬೆನಗಲ್ ನರಸಿಂಗರಾವ್ BN ರಾವ್ ಅಂತ ಬಹಳ ಪ್ರಖ್ಯಾತರಾದಂಥ ವ್ಯಕ್ತಿ. ಅವರು ಬಹಳಷ್ಟು ದೊಡ್ಡ ದೊಡ್ಡ ಹುದ್ದೆಗಳನ್ನು ನಿರ್ವಹಣೆ ಮಾಡ್ತಾರೆ. ಉದಾಹರಣೆಗೆ ಅವರು ತೀರ್ಪು ಕಾಲ ಆಗೋದಕ್ಕೆ ಮುಂಚೆ ಇಡೀ ಪ್ರಪಂಚದ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಾಗಿ ಕೂಡ ಅವರು ಕೆಲಸ ಮಾಡ್ತಾರೆ ಹೇಗ್ನಲ್ಲಿ. ಮತ್ತೆ ಜಮ್ಮು ಕಾಶ್ಮೀರದ ಮೊದಲ ಪ್ರಧಾನಮಂತ್ರಿಯಾಗಿ ಕೂಡ ಅವರು ಕಾರ್ಯನಿರ್ವಹಿಸ್ತಾರೆ. ಅವ್ರ ಬಗ್ಗೆ ನಾವು ಇನ್ನೂ ಕೇಳಲಿಲ್ಲ, ಬಹಳ ಜನ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ. ಅದರಿಂದ ಬೆಳಗಲ್ ನರಸಿಂಹರಾವ್ರನ್ನ ನಾವು ನೆನೆಸ್ಕೊಂಡೆ ಹೋದ್ರೆ ಗಣರಾಜ್ಯೋತ್ಸವ ಪೂರ್ತಿಯಾದ ಹಾಗೆ ಆಗೋದಿಲ್ಲ. ಅದರಿಂದ ದಯಮಾಡಿ ಮಕ್ಕಳೆಲ್ಲರೂ ಮತ್ತೆ ದೊಡ್ಡವರೆಲ್ಲರೂ ಮತ್ತಷ್ಟು ವಿಚಾರಗಳನ್ನ ಅವ್ರ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಸಾಕಷ್ಟು ಪುಸ್ತಕಗಳಿದ್ದಾವೆ ಅವ್ರ ಬಗ್ಗೆ. ಮತ್ತೆ ಅವ್ರ ತಮ್ಮ ರಾಮರಾವ್ ಅಂತ, ಬೆಳಗಲ್ ರಾಮರಾವ್ ಅಂತ, ಅವರು ಭಾರತದ ರಿಸರ್ವ್ ಬ್ಯಾಂಕ್